ಎಲ್ಲ ಕೇಳಿಸ್ಕೊಂಡು ಊಟ ಮಾಡ್ರಿ, ನಾಚಿಕೆ ಬೇಡ್ರಿ. ಇನ್ನೊಂದು ಸ್ವಲ್ಪ ಮುದ್ದೆ ಸಾರು ಏನು ಬೇಕಿದ್ರು ಕೇಳ್ರಿ, ಸುಮ್ಮನೆ ಆಗ್ಬೇಡ್ರಿ. ಅಯ್ಯೋ ಹಂಗೇನಿಲ್ಲ ಹೇಳಕ್ಕ, ಕೇಳಿಸ್ಕೊಂಡು ಊಟ ಮಾಡ್ತೀವಿ. ಚೆನ್ನಾಗೈತಿ ಸಾಂಬಾರು ಮಾತ್ರ ಭಾಳ ಚೆನ್ನಾಗೈತಿ. ನಮ್ಮ ಮನೆಯವ್ರಿಗೆ ಹಿಂಗಿರ್ಬೇಕು ನೋಡ್ಕಲಕ್ಕ. ಮಟನ್ ಸಾರು ಹಿಂಗಿದ್ ಬಿಟ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಸ್ವಲ್ಪ ಲೈಟಾಗಿ ಬೆಂದಿರಬೇಕು, ಜಾಸ್ತಿ ಕಚಿ ಪಿಚಿ ಬೆಂದಿದ್ರು ತಿಂಬಲ್ಲ ಮಟನು. ಸ್ವಲ್ಪ ಮೀಡಿಯಮಾಗಿ ಬೆಂದಿರ್ಬೇಕು ಯಪ್ಪನಿಗೆ. ಸಂಜಯ್, ನೀನು ಕೇಳಿಸ್ಕೊಂಡು ಊಟ ಮಾಡಪ್ಪ, ಹೊಟ್ಟೆ ತುಂಬ ಉಣ್ಣು. ಯಪ್ಪೇನಿಲ್ಲ, ಮಟನ್ ಸಾರು ಅಂಥದ್ದು ಆಗ್ಬಿಟ್ರೆ ಯಪ್ಪೇನಿಲ್ಲ, ನಾಚಿಕೆ ಕೆಮ್ಮಲ್ಲಪ್ಪ. ಒಟ್ಟಿನಲ್ಲಿ ಹೊಟ್ಟೆ ಹಸ್ತೈತೆ ಅಂದರೆ ಯಾರ ಮನೆಯಾಗ ಆಗ್ಲಿ ಇನ್ನೊಂದು ಸ್ವಲ್ಪ ಬೇಕಾ ಕೇಳಿಸ್ಕೊಂಡು ಊಟ ಮಾಡುತ್ತೆ. ಅಯ್ಯಪ್ಪೇನಂತವೆಲ್ಲ ನಾಚಿಕೆಲ್ಲ ಇಕ್ಕೆಮ್ಮಕ್ಕೆ ಹೋಗಲ್ಲ, ನಾಚಿಕೆಲ್ಲ ಊರಿಂದ ಆಚೆ. ನಿಂದೊಳ್ಳೆ ಸರಿ ಆಯ್ತಮ್ಮ, ಮತ್ತು ನಾಚಿಕೆಂಡ್ರು ಹೊಟ್ಟೆ ತುಂಬ್ಬೇಕಲ್ಲ. ನೀನು ನಾಚಿಕೆ ಮಕ್ಕ ಉಂಬಾದ್ರ ಮಾತ್ರ ನಾಚಿಕೆಬಾರ್ದು. ಅದೇ ಮೂತಿ ಇವಳು ನೋಡಿ ಹೆಂಗೆ ಮಾತಾಡ್ತಾಳೆ. ಉಂಬದ್ರಾಗೆಲ್ಲ ನಾಚಿಕ್ಕೊಂಡ್ರೆ ಆತಲ್ಲ, ಮಾಡಿ ತುಂಬ ಉಂಡು ಬಿಡ್ಬೇಕು. ನಮಗೆ ಬೇಕಾ ಕೇಳಿಸ್ಕೊಂಡು ಉಣ್ಬೇಕು, ಇಲ್ವಾ ಇಲ್ಲ ಅಂತಾರೆ ಅಷ್ಟು ಎದ್ದು ಕೈ ತೊಳ್ಕೊಂಡು ಹೋಗೋದು. ನೆಂದಿ ಟಿಕ್ರಿ ಅಂಬೋದು. ಏನು ಮುಳ್ಳ ಮಾಡಿರ್ತಾರೆ ನೀನು, ನಾವೇನಿಲ್ಲಪ್ಪ ಅವೆಲ್ಲ ಇಲ್ಲ, ಎಗ್ಗಿಲ್ಲ ಅವೆಲ್ಲನ. ಇದೆಲ್ಲ ಯಾಕೆ ಅತ್ತೆ ತಗೊಂಡು ಓಟುನು ಪಾಟ್ ಬೀಳಕ್ಕೆ ಹೋದೆ ಕಲಕ್ಕ ನೀನು. ಬಿಡಪ್ಪ, ಏನು ದಿನ ಬರಲ್ಲ ನೀವೇನು ಎಲ್ಲಾನ. ನನಗೆ ಭಾಳ ದಿನದಿಂದಲೂ ಆಸೆ ಇತ್ತು ಎಲ್ಲಾರನ್ನ ಕರೆದು ಊಟಕ್ಕೆ ನಾನು ಏನಾರ ಮಾಡಿಕ್ಬೇಕು ಅಂತ. ಅದಕ್ಕೆ ಮತ್ತೆ ನಾನು ಇವತ್ತು ಹೆಂಗು ಭಾನುವಾರ ಮಟನ್ ತರ್ಸಪ್ಪ ಅಂತೇಳಿ ಅಯ್ಯಪ್ಪ ಉಣ್ಣು ಅಂದೆ. ಅವರೆಲ್ಲ ಉಣ್ಲಿ, ನಮ್ಮ ಅಯ್ಯಪ್ಪಗೆ ಬಂದಿರೋರೆಲ್ಲ ಫಸ್ಟ್ ಉಣ್ಬೇಕು, ಬಂದಿರೋರು ಉಂಡ್ರೆ ಅಯ್ಯಪ್ಪಗೆ ಒಟ್ಟು ಸಮಾಧಾನ. ಉಂಡಿದ್ರೆ ಆಗಿತ್ತು ಕಲಕ್ಕ. ಏನೇನು ನಾವೇನೇನು ಏನೋ ಅನ್ಕೊಂತೀವಿ, ಇಟ್ಲ ಕುಕ್ಕಣ್ಣು ಅಲ್ಲಿ ಆಗಿತ್ತಲ್ಲ, ಉಣ್ಬೋದಾಗಿತ್ತು. ಯಾರಪ್ಪ ಊಟ ಮಾಡ್ತೀವಿ ಉಂಬಲ್ಲ ಎಪ್ಪೋ. ಸುಮ್ಮನೆ ಚೆನ್ನ ಉಳ್ಟ್ಕೊಂಡೈತೆ, ಚೆನ್ನ ಮನಿಕೆಂಬ್ತೀನಿ. ಮನಿಕೆಂಡು ಸಾಕದಂಗಾಗಿತ್ತ ಅಯ್ಯಪ್ಪ ಎಲ್ಲ ಹೋಗಿತ್ತಾ ಕೆಲ್ಸದ ಮೇಲೆ, ಅದಕ್ಕೆ ಸಾಕದಂಗಾಯ್ತು ಚೆನ್ನ ಮನಿಕೆಂಡೈತಿ. ಬಂದಿರೋರು ಉಣ್ಬೇಕು ಅಂಬುದು ಫಸ್ಟು. ಹೆಂಗ ಮಟನ್ ಸಾರು ಉಂಬಕ್ಕೆ ಸರಿಯಾಗಿ ನನ್ನ ಮಗಳು ಮನಿಕೆಂಡವಳಪ್ಪ. ಜೊಲಿ ಕಟ್ಟಿರೋದಕ್ಕೆ ತಣ್ಣಗೈತೆ, ಸ್ವಲ್ಪ ಇವ್ರ ಮುಂದೆ ಗಾಳಿ ಚೆನ್ನಾಗಿ ಬೀಸುತ್ತೆ. ಹಳೆ ಮನೆಗೆ ಅದಕ್ಕೆ ತಣ್ಣಗೈತೆ, ಸುಮ್ಮನೆ ಮನಿಕೆಂಡವಳು ಹೆಂಗಾರ. ಮನಿಕೆಂಡ್ರೆ ಅದು ಕೊಟ್ಟು ತುಂಬ ಉಣ್ತಾ ಇದ್ದೀನಿ. ಅವಳು ಮನಿಕೆಂಡ್ರೆ ನನಗೆ ಊಟ ಮಾಡೋದು ನನಗೆ ಸಮಾಧಾನ ಆದಂಗೆ. ಇಲ್ಲ ಕಿರೋ ಬರೋ ಅಂತಿರ್ತಾಳು ಅನ್ನೋಸತಿ ಉಣ್ಬೇಕಾರೆ ನನಗಂತ ಊಟ ಮಾಡಿದ್ದೆ ಸಮಾಧಾನ ಆಗಲ್ಲ. ಹುಡುಗರು ಹಂಗೆ ಮತ್ತೆ ಉಣ್ಬೇಕಾರೇನೆ ಎದ್ದಾಳತ್ ಸ್ಯಾನಿ. ಆವಾಗಲೇ ಹೇಳೋದು ತಾಯಾರು ಉಣ್ಬೇಕಾರ್ಲೆ ಅಂತ ಬೋಲ ಎಂಬುದು ಅನ್ಸೋದು ಹುಡುಗರು. ಹೆಂಗ ಮನಿಕೆಂಡಳು ಹೇಳು, ಉಣ್ಣು ಹೊಟ್ಟೆ ತುಂಬ ಉಣ್ತೀರ, ಎದ್ರೆ ಎತ್ಕೊಂಬ್ತೀನಿ. ಅಮ್ಮ ಐತೆ ಅಮ್ಮ ಎತ್ಕೊಂಬುತ್ತೆ. ಉಣ್ರಿ ಹೊಟ್ಟೆ ತುಂಬ ಉಣ್ರಿ. ನಾನು ಸಂತಕೈ ನಮ್ಮ ಸ್ನೇಹಮ್ಮನ ಎಲ್ಲರನ್ನ ಕರೆದು ಬಂದು ಸಮರ್ಥ ನಿನ್ನ ಆಮೇಲೆ ಬರ್ತೀವಿ ಅಂತ ಅಂದರು. ಅವರು ಉಂಡೋದ್ರೆ ಚೆನ್ನಾಗಿತ್ತು ಸಾರು. ಹೆಂಗೈತ ಏನೋ ಇಷ್ಟ ಆಯ್ತಾ ಇಲ್ವ ನಾನು ಮಾಡಿರೋದು. ಸುಳ್ಳು ಹೇಳೋಣ ನಿಜ ಹೇಳೋಣ ಯಾಕ? ಸುಳ್ಳು ಹೇಳ್ಬೇಕಾ ನಿಜ ಹೇಳ್ಬೇಕು ಹೇಳು? ನಾನು ಹೇಳಪ್ಪ ನಿನ್ನ ಇಷ್ಟ. ಸುಳ್ಳು ಹೇಳೋಣ ನಿಜ ಹೇಳೋಣ ಅಂದ್ರೆ ನಾನು ಇನ್ನೇನು ಹೇಳೋಣ. ಭಾಳ ಚೆನ್ನಾಯ್ತು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಚೆನ್ನಾಗೈತೆ. ಸೂಪರ್ ಆಗೈತೆ ಮಟನ್ ಸಾರು ಮಾತ್ರ ಫೈನ್ ಐತಿ. ಚೆನ್ನಾಗೈತಿ, ಇಂಥ ಟೇಸ್ಟು ಯಾವತ್ತು ಉಂಡಿರಲಿಲ್ಲ. ಎಷ್ಟು ಚೆನ್ನಾಗೈತೆ ಹಂಗೆ ಸಾರು ಮಾತ್ರನ. ಎಲ್ಲ ಇವರೇ ಮಾಡಿದ್ರೆ ಇನ್ನು ಅಕ್ಕ ನೀನು ಮಾಡ್ದ? ಎಲ್ಲ ಅಕ್ಕನೇಪ್ಪ ಮಾಡಿದ್ದು. ನಾವೆಲ್ಲನ ಕುಡಿಕೊಂಡು ಕೊಟ್ವಿ, ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಎಲ್ಲನ ತುರ್ಕೊಂಡು ಕೊಟ್ವಿ, ಎಲ್ಲ ಅಕ್ಕನೇ ಮಾಡಿದ್ದು. ಕಲಕಾಯ ಚೆನ್ನಾಗೈತಲ್ವೇ ಸಾಂಬಾರು, ಎಷ್ಟು ಚೆನ್ನಾಗೈತೆ ಹಂಗೇನೆ. ಆಯ್ತು ಚೆನ್ನಾಗೈತೆ. ನಮ್ಮ ಸಂಗೀತ ಒಂದೊಂದ್ಸತಿ ಮಟನ್ ಸಾರಿ ಸ್ಯಾನೆ ನೀರು ಹೋಯ್ತಾಳೆ ನೋಡಿ. ಈಗ ಹಿಂಗೆ ಗಟ್ಟಿಗಿರ್ಬೇಕು ಮಟನ್ ಸಾರು. ಯಾವತ್ತೊಂದಿನೆಲ್ಲ ತೆಳಗಾಗಿತ್ತು ಹೇಳಿ, ನಾನು ಅವತ್ತು ನೋಡಲಿಲ್ಲ ಸುಕ್ಕುನ ನೀರು ಒಯ್ದು ಬಿಟ್ಟೆ. ಅವತ್ತೊಂದಿನ ತೆಳಗಾಗಿರೋದು ಅದನ್ನೇ ಹೇಳ್ತೀರಿ ನೀವು. ನಾನು ಒಂದಿನ ಮಾತ್ರ ತೆಳ್ಳು ಮಾಡಿದ್ದೆ. ಗಟ್ಟಿಗೆ ಮಾಡ್ಬೇಕಮ್ಮ ಸಂಗೀತ. ಹಿಂಗೆ ತೆಳ್ಳು ಮಾಡಿ ರುಂಬೇಕಾಗಲ್ಲ ಒಟ್ಟುನು. ಮಟನ್ ಸಾರು ಕೋಳಿ ಸಾರು ಗಟ್ಟಿಗಿರ್ಬೇಕು, ಒಂದಿಟ್ಟು ಮುದ್ದಿಗೆ ಹತ್ತಂಗಿರ್ಬೇಕು. ಗಟ್ಟಿಗಿದ್ರೇ ಚಂದ. ತೀರಾ ಗಟ್ಟಿಗಿರ್ಬಾರ್ದು, ತೀರಾ ತೆಳಗು ಇರಬಾರ್ದು, ಒಂದು ಮೀಡಿಯಮಾಗಿ ಇರ್ಬೇಕು. ನಾನೇನೋ ಒಂದು ಸ್ವಲ್ಪ ಗಟ್ಟಿಗೆನೇ ಮಾಡೋದು. ಖಾರ ಸಾಂಬಾರ ಮುಂದೆ ಮಾಡ್ತೀನಿ, ಸ್ವಲ್ಪ ಗಟ್ಟಿಗಾಗುತ್ತೆ ಖಾರ ಸಾಂಬಾರ ಮುಂದೆ ಮಾಡಿದ್ರೆ. ಚೆನ್ನಾಗಿರುತ್ತೆ. ಚೆನ್ನಾಗೈತೆ, ಪೈನೈತೆ ಮಟನ್ ಸಾರು ಮಾತ್ರ. ಕೇಳಿ ಇಕ್ಸ್ಕೊಂಡು ಊಟ ಮಾಡ್ರಿ. ನಾವೇನು ಉಮ್ತೀವಪ್ಪ, ನಾವೇನು ನಮ್ಮ ಅಕ್ಕೈನ ತಗಿನ ಕಾಲಕ್ಕೈನ ತಗ ಇಕ್ಸ್ಕೊಂಡು. ನೀವೇನೇ ಒಂದಿಟ್ಟು ನಾಚಿಕೆ ಮರು ಹೊಡ್ತಮ್ಮ ಉಂಟ್ರೆ 4 ಜನ ಒಟ್ಟಿಗೆ ಕುಕ್ಕಂಡ ಇದ್ರೆ 4 ಜನ. ನೀವು 4 ಜನ ನೀವು ಕುಕ್ಕೊಂಡಿಲ್ವಿ? ನೋಡ್ಕಲಕ್ಕಯ್ಯ ಹೆಂಗ್ ರೇಗ್ಸದ. 4 ಜನ ಒಟ್ಟಿಗೆ ಕುಕ್ಕೊಂಡಿದ್ರ ಅಂತ. ನೀವು ಹಳಿಗಳು ಘನವಾಗಿ ನೀವು ಕುಕ್ಕೊಂಡಿದ್ದೀರಾ. ಆಗಳಮ್ಮ ನಾಳೆ ಪಂತಿ ಸಾಗೈತೆ. ಮೈ ಬಂತು ಈಗ. ಎತ್ರದ ಕುಕ್ಕಣಂಗಾಗೈತಮ್ಮ ಊಟಕ್ಕೆ ಕಾಲಮ್ಮ. ಮದ್ವೆಗೆ ಎತ್ರದ ಕುಕ್ಕಣಂಗಾಗೈತೆ ಒಟ್ಟು ಸೋಲಿಗೆ ಸಂಜನ. ಮತ್ತೆ ನೀನು ಸೇನೆ ಜನ ಹೆಣ್ಣು ಹುಡುಗರು ಅಂದಮೇಲೆ ಇರ್ತಾರಮ್ಮ ಹಳಿಗಳು ಮಕ್ಕಳು ಮೊಮ್ಮಕ್ಕಳು ದಡ್ಡ ಕುಟುಂಬ ಸೆಂತಕಾಯಿ ನಿಂದಿವಾಗ. ನೋಡು ಬಾ ಉಣ್ ಬಾ ಕುಕ್ಕ, ನೀನು ನಿಚ್ಚೆ ಬರ್ತೀನಿ. ಉಂಬ್ಲಿ ತಡಿ, ಆಮೇಲೆ ಉಂಬ ನಾನು ನೀನು ಆಮೇಲೆ ಉಂಬಕ್ಕಾಗುತ್ತೆ. ಹಮ್ಗೆ ಅವಳು ಬಂದೆ ಅವಳು ಬರ್ತಾಳೇನ, ಆಮೇಲೆ ಉಂಬಕ್ಕಾಗುತ್ತೆ ಬಿಡು. ಒಬ್ಬಟ್ಟೂ ಚೆನ್ನಾಗಿದ್ವು. ಇವಾಗಲೂ ಮಟನ್ ಸಾರು ತುಂಬ ಚೆನ್ನಾಗೈತೆ. ಒಬ್ಬಟ್ಟಿನ ಸಾರು ಚೆನ್ನಾಗಿತ್ತು ಕಣಕ್ಕ, ನನಗೆ ಭಾಳ ಇಷ್ಟ ಒಬ್ಬಟ್ಟಿನ ಸಾರು. ಯಪ್ಪನಿಗೆ ಒಬ್ಬಟ್ಟಿನ ಸಾರು ಅಂದ್ರೆ ಬಲಿಷ್ಟ. ಸರಿ ಆಯ್ತು ಹೇಳು, ಒಂದು ಸ್ವಲ್ಪ ತಗೊಂಡು ಹೋಗ್ಮಂತೆ ಊರಿಗೆ. ಈ ತಿನ್ನು ಜಾಸ್ತಿನೇ ಐತೆ ಒಯ್ಕೊಂಡು ಹೋಗ್ಮಂತೆ.
ಒಯ್ದು ಕಳ್ಸೋ ಮಿನ್ನಿ ನಮ್ಮ ಮನೆಗೆ ನೀನು ಯಾರು ಉಂಬಲ್ಲ ನಮ್ಮ ಅಯ್ಯಪ್ಪ ಉಂಬಲೇ ಇಲ್ಲ ಸ್ಯಾನೇನಿ ತಗೊಂಡೋಗಿ ಒಯ್ದು ಕಳಿಸು ನಾನಿಲ್ಲ ಇದ್ನಲ್ಲ ಮತ್ತೆ ಒಂದಿಟ್ಟು ಅನ್ನಪಾನ ಆತನ ಮಾಡುತ್ತೆ ನೀವು ಸಾರು ಕಟ್ಟು ಕಳಿಸಿ ಸರಿ ಆಯ್ತು ಉಣ್ಣು ತಗೊಂಡೋಗ್ಬಂತಿ ಮಟನ್ ಸಾರು ಉಣ್ಣು ಹೊಟ್ಟೊಂಬನ್ ಚೆನ್ನಾಗೈತಿ ಅಂತೀರ ಕಾಲಮ್ಮ ಚೆನ್ನಾಗಿ ಮಾಡ್ತಾಳೆ ಸಂತೋಷ ಆಗುತ್ತೆ ಕಣ್ಕಲಮ್ಮ ಎಲ್ಲ ನಮ್ಮ ಹೆಣ್ಣು ಹುಡುಗರು ನೋಳಿಗಳ್ನು ಎಲ್ಲಾರನ್ನೂ ಕರೆದು ಊಟಕ್ಕೆ ಕರೆದು ಇದೆಯಾ ಆ ಹುಡುಗರ್ನೆಲ್ಲ ಕರಿಬೇಕಾಯ್ತು ಅಲ್ಲೇ ಇದಾವೆ ಆಟ ಆಡ್ತಿದ್ವು ಸ್ನೇಹ ಮುಂತಾಗ ಆಟ ಆಡ್ತಿದ್ವು ಊಟಕ್ಕೆ ಬಾ ಅಂತ ಹೇಳ್ದೆ ತಡಿ ಹುಡುಗರ್ನ ಆಡಿಸ್ತೀನಿ ಅಂತ ಆಟ ಆಡಿಸ್ತಿದ್ಲಪ್ಪ ಹುಡುಗರು ಆಡ್ತಿದ್ವು ಹುಡುಗರು ಉಂಬಕ್ ಬಿಡಲ್ಲ ಉಂಡು ಆಮೇಲೆ ಕರ್ಕೊಂಬರ್ಬೇಕಿತ್ಲಾಗಿ ಸುಮ್ಕಿರಲ್ಲ ಸಾರು ಮುದ್ದೆ ಕೇಳ್ರಿ ಗೊತ್ತಮ್ಮ ಹಾಕ್ಬೇಕೇನಪ್ಪ ಬೇಡ ಕಣಕ ಬೇಕಂದ್ರೆ ನಾನು ಹಾಕ್ಸ್ಕೊಂತೀನಿ ಸುಮ್ಕಿ ನಮ್ತಾಗೆ ನಾವೆಲ್ಲ ನಾಚಿಕಿಲ್ಲ ನಮ್ಮ ಮನೆ ಇದ್ದಂಗೆ ಇವಂತ ಇದೊಂಥರ ನಮಗೆ ಏನು ರೂಢಿ ಆಗ್ಬಿಟ್ಟೈತಿ ಇಲ್ಲಿ ರಾತ್ರಿ ಬೋಸರ ಮನೆ ಕಣಿದೀವಮ್ಮ ಜಾಗ ಆಗಿಲ್ಲ ಅದಕ್ಕೆ ಇವು 4 ಜನ ಇದ್ಬಿಟ್ಟು ಅಲ್ಲ ಹೆಂಗಿದ್ ಮಾಡ್ತಾರೆ ನೀವು ಹೊರಕ್ಕೆ ಹೋಗ್ರಿ ಅಂತಂದ್ರೆ ನಾವು ಹೋಗಲ್ಲಪ್ಪ ನೀವೇ ಹೋಗ್ರಿ ಅಂತ ನೀವು ಮಾಳಿಗೆ ಮ್ಯಾಕೆ ಹೋಗ್ರಿ ಅಂತಾರಮ್ಮ ನಮ್ಮನ್ನ ಎಷ್ಟು ಮಟ್ಟಿಗೆ ಇರಬೇಡ ಇಲ್ಲಿ ಜಾಗ ಆಗಲ್ಲ ಮನಿಕೆ ಮಕ್ಕೆ ಅಂತ ತಿರ್ಗಿ ಹೆಂಗನ ಇವ್ರು ಹೊರಕ್ಕೆ ಹೋಗಿ ಮನಿಕೊಂಡ್ರೆ ಗಂಡು ಮಕ್ಳು ನಾವೆಲ್ಲ ಒಳ ಮನಿಕೊಂಡ್ವಿ ಇನ್ನು ಅಲ್ಲಿಗೆ ಬರೋಣ ಅಲ್ಲೇ ಮನಿಕೆ ಹೋದಾಗಿತ್ತು ನಮ್ಮ ಮನೆಗೆ ಬಂದ್ಮೇಲೆ ನಾನು ಇಲ್ಲೇ ಮನಿಕೇಳ್ರಿ ಅಂತ ಎಲ್ಲರಿಗೂ ರೊಗ್ಗು ಚಾಪೆ ಎಲ್ಲ ಕೊಟ್ಟಿದ್ದೆ ಎಲ್ಲ ಇಲ್ಲೇ ಮನಿಕೊಂಡಿದ್ರು ಏನಂತ ಇಕ್ಕಟ್ಟಾಗಲಿಲ್ಲ ಆರಾಮ ಮನಿಕೊಂಡ್ವಿ ಅಲ್ಲಿ ರೂಮ್ನಾಗ ಹೋಸಾರ ಮನಿಕೊಂಡ್ವಿ ಏನಿಲ್ಲ ಓರ್ಸಿ ತಮ್ಮ ಇನ್ನೇನು ಅಮ್ಮನೆ ಇದ್ದಾಳೆ ಅಂತ ಅಲ್ಲೇ ಹೋಗಿದ್ದಷ್ಟೇ ನಮ್ಮ ಮನೆಗೆ ಬಂದ್ಮೇಲೆ ಇಲ್ಲೇ ಮನಿಕೊಂಡು ಊರಿಗೆ ಈಗ ನಾವು ಬೇರೆ ಊರಾಗಿದ್ದಿದ್ರೆ ನಾವೇನೋ ನಮ್ಮ ಊರಾಗಿದ್ದಿದ್ರೆ ಗೊತ್ತಿರಲಿಲ್ಲ ಹೊಸಾರು ಅವಾಗ ಇನ್ನೇನು ವಾಪಸ್ ಬರೋರಿ ಅದಕ್ಕೆ ಬರೋಣ ಅಂತ ಗೊತ್ತಿರಲಿಲ್ಲ ಇದ್ದೂರಾಗೆ ಐತೆ ಅಂತೇಳಿ ಹೋದ್ರೆ ನನಗೇನು ಅದು ಇಷ್ಟ ಆಗಲ್ಲ ಬಂದ್ಮೇಲೆ ಇಲ್ಲೇ ಇರ್ಬೇಕಷ್ಟೇನು ಜಾಗ ಆಗಲಿಲ್ಲ ಅಂದ್ರಲ್ಲ ಮನಿಕೆ ಮಕ್ಕಷ್ಟೇನು ಹೆಂಗನು ನಮ್ಮ ಕಾಲಮ್ಮ ಹೊಸಾರನ್ನು ಕರೆದು ಮಟನ್ ತೋರಿಸಿ ಓಟು ಯಾಕಮ್ಮೊಟ್ಟು ಪಾಟ್ ಬಿತ್ತು ಪಾಪ ನೀನೇನೇ ಬೋಲೋ ಇದು ಮಾಡ್ತೀಯ ಯಾಕೆ ಒಟ್ಟು ಯಾತೆ ತಮಕ್ಕೆ ಹೋಗ್ತೀಯ ನಾನು ಅದೇ ಹೇಳ್ದೆ ಅಕ್ಕ ಯಾಕನ ಬೋಲಿ ಆತೆ ತಗೊಂಡೈತೆ ಸುಮ್ಮನಿರೋದು ಬಿಟ್ಟು ಸುಮ್ಮನತ್ ಏನತ್ತ ಒಟ್ಟುನು ಪರದಾಡೋದಿದ್ದು ಏನು ರಾತ್ರಿ ಒಬ್ಬಟ್ಟು ಮಾಡೋದು ಇವಾಗ ಮಟನ್ ಸಾರು ಮಾಡಿರೋದು ಒಟ್ಟು ಏನು ಅಂತ ಅಯ್ಯೋ ನಾವು ಹೇಳಿದ್ವಿ ಕೇಳಲಿಲ್ಲ ಅಯ್ಯೋ ನಿನಗೆ ತಲೆಕಾಲು ತೋರಿಸ್ನಿ ಅಂತ ಬೇಡ ಕಣಕ್ಕ ಅಂತಂದು ನಾನು ಬಾಣ್ತಿ ತಲೆಕಾಲು ಮಟನ್ ತಿನ್ಬೇಕು ನೀನು ತೋರಿಸ್ನಿ ಅಂತೂ ಬೇಡ ನಾನು ತಿಂಬಲ್ಲ ಅಂತಂದು ನನಗೆ ಯಾಕೆ ಅದು ಆಗಲ್ಲ ತಿಂಬಕ್ಕೆ ತಿಂಬಲ್ಲ ನೋಡು ನಾನು ಆವಾಗಲೇ ಹೇಳ್ದೆ ಆರೇನಿ ಪಾಟೆ ಸೀರ ಹುಡುಗರವು ಜಲ್ ನಿಲ್ತವೆ ತಲೆಕಾಲು ಮಟನ್ ತಿನ್ನಬೇಕು ಬಾಣ್ತೇರು ತಿನ್ನಮ್ಮಂಗೆ ಇಲ್ಲ ಕಣಮ್ಮ ಅಂತ ತಿಂಬಲ್ಲ ನೋಡು ತಲೆಕಾಲು ಮಟನ್ನ ನಮ್ಮಮ್ಮ ಮಾಡಿಕ್ಕದೇಲಿ ಕೋಳಿ ತಲೆ ಕುರಿ ತಲೆ ಅಂಥವೆಲ್ಲ ಮಾಡಿಕ್ಕ ಸಾರ ಹೆಂಗನ ಚೆನ್ನಾಗಿರುತ್ತೆ ಉಂಬಕ್ಕೆ ಸಾರು ಅಂತವು ತಿಂದರೆ ಒಳ್ಳೇದು ಹುಡುಗರಿಗೆ ಪಟ್ಟೆ ಸೀರ ತಲೆ ಜಲ್ ನಿಲ್ಲುತ್ತಂತೆ ಬಾಣ್ತೇರು ತಿನ್ಬೇಕಂತ ತಲೆಕಾಲು ಮಟನ್ ಚೆನ್ನಾಗಿರುತ್ತಂತೆ ಮೊದಲು ಒಮ್ಮೆ ಮಾಡಿಕ್ಕದಲ್ಲ ಅದಕ್ಕೆ ನಾನು ತೋರಿಸ್ತೀನಮ್ಮ ಅಂದೆ ಬ್ಯಾಡ ಅಂತಂದು ಅಲ್ಗೋ ಒಂದು 5 kg 6 kg ಮಟನ್ನೇ ತಂದಿತ್ತು ಚೆನ್ನಾಗೈತೆ ಮೇಕೆ ಮಟನ್ ಎಷ್ಟು ಚೆನ್ನಾಗೈತೆ ಹಂಗೇನು ಮಟನ್ ಚೆನ್ನಾಗಿದ್ರೇನೆ ಸಾರು ಚೆನ್ನಾಗಾಗದು ಹೇಳಕ್ಕ ನೆಣ ಅಂದ್ರೆ ನೆಣ ಐತಿ ಬಲ್ ನೆಣ ಬಿಸಿಲಿಗೆ ತಿಂಬಕ್ಕಾಗಲ್ಲ ನಮ್ಮ ಸಂಗೀತ ನೆಣ ಚೆನ್ನಾಗಿ ತಿಂತಾಳೆ ನೆಣ ತಿನ್ನು ಏನು ನೆಣ ಅಂತಿಲ್ಲ ನೆಣ ಹಂಗೇನೆ ತುಪ್ಪ ಇದ್ದಂಗೆ ಐತೆ ಮಟನ್ ತಿಂದುಬಿಡು ಹೆಂಗೈತೆ ಹಂಗೆ ತುಪ್ಪ ಆಗೈತಿ ಗುಳುಮ್ ಅಂತ ಹೋಗೋದು ಬಾಯಿಗೆ ಕೇಳ್ರಿ ಚೆನ್ನಾಗೈತೆ ಹೇಳಿ ಮಟನು ನಮ್ಮ ಸಂಗೀತಗೆ ಈಗ ಇಂಥದಾಗಬೇಕು ಮಟನು ಏನಿಲ್ಲ ಚೆನ್ನಾಗಿ ತಿಂತಾಳೆ ನಾನು ಒಬ್ಬಳೇ ತಿಂಬದು ನೋಡಿ ಇವ್ರು ರೇಗ್ಸದ ನೀವು ಗಣವತ್ತು ತಿಂತೀರ ನಾನು ಒಂದು ಸ್ವಲ್ಪ ನೆನೆದವ ತಿಂತೀನಿ ಕಾಲಕ್ಕ ಅದಕ್ಕೆ ನೆಣ ಬರುತ್ತಲ್ಲ ಅಂತ ತಿನ್ಬೇಕಂದ್ರೆ ನನಗೆ ಇಷ್ಟ ಬಾಕಿ ನೆಟ್ಕೆನೆ ಗುಳುಮ್ ಅಂತ ಹೋಗುತ್ತೆ ಅದಕ್ಕೆ ನಾನು ಹೇಳಿರಿ ಅಪ್ಪಂಗೇನೆ ನಾನು ನೋಡಿ ಹೆಂಗೆ ಹೇಳೋದು ಯಾರಕ್ಕಂದ್ರೆ ಈ ಸಂಗೀತ ಎಷ್ಟು ತಿಂತಾಳಪ್ಪ ಅನ್ಕೋಬೇಕಲ್ಲ ಅಯ್ಯೋ ಬರೇ ಕೋಳಿ ಸಾರು ಉಂಬಾವು ಇವಾಗ ಹೆಂಗ ನಮ್ಮ ಹುಡುಗರು ಮಟನ್ ತಿಂಬದು ಕಲ್ತಾವೆ ನಾನು ಕಲಮ್ಮ ಅವಾಗ ಉಂತಾನೆ ಇರಲಿಲ್ಲ ಅಯ್ಯೋ ನಾರಪ್ಪ ಏನೋ ಮಟನ್ ತಂದ್ರೆ ಯಪ್ಪ ನಮಗೆ ಕೋಳಿ ತಾಂಬ ಅಂಬ ತಿಂತಿರ್ಲಿಲ್ಲ ನಾನು ಅವಾಗ ಅಯ್ಯೋ ಈ ಹುಡುಗರು ಯಾಕೆ ಮಟನ್ ತಿಂಬಲ್ಲ ಅಂತ ನನಗೂ ನಮ್ಮ 1 kg ಮಟನ್ ತಂದರೆ ಇವ್ರಿಗೆ ಕೋಳಿ ಸಾರು ಮಾಡಿ ಇಕ್ತಿದ್ದಿ ತಿಂತಿರ್ಲಿಲ್ಲ ಮಟನ್ ಹಿಂಗೆ ಮದುವೆ ಆದಾಗಿಂದನೂ ಎಲ್ಲ ಮಟನ್ ತಿಂಬದು ಕಲ್ಕೊಂಡವ್ರಿ ಎಲ್ಲ ನಾವೇ ಕಲಿಸಿರೋದು ಮಟನ್ ತಿಂಬದೆಲ್ಲ ನಾನೇ ಮತ್ತೆ ಕಲಿಸಿರೋದು ಸಂಗೀತಗೋನು ಸೀತಾ ಮುಂಜಿ ಉಂಬಾಳು ಇದ್ದಾರೆ ಯಾರು ಉಂತಿರ್ಲಿಲ್ಲ ಸೀತಾನು ಉಂತಿರ್ಲಿಲ್ಲ ನಾನು ಉಂಡ್ರೆ ಅವಾಗ ನನಗೊಂಥರ ಮೈಯೆಲ್ಲ ಚೀಟಿ ಆದಂಗೆ ಆಗೋದು ಅದಕ್ಕೆ ಉಂತಿರ್ಲಿಲ್ಲ ಹೆಂಗೆ ಬಿಡ ತುಂಬ ಕಲ್ಕೊಂಡ್ರಲ್ಲ ಹೇಳ್ರಿ ಯಾಕೆ ಬೇಕು ಅನ್ನ ಸಾರು ಮುದ್ದೆ ಏನಿದ್ರು ಕೇಳ್ರಿ ಸರಿ ಆಯ್ತು ಹೇಳಿ ಕೇಳ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಕಲಮ್ಮ ಇವತ್ತು ನಮ್ಮ 4 ಜನ ಹೆಣ್ಣು ಹುಡುಗರು ಹೊಳಿಗಳು ಎಲ್ಲಾರನ್ನ ಕರೆದು ಊಟಕ್ಕೆ ಇಕ್ತಾ ಇದ್ದಾಳೆ ಮಟನ್ ಸಾರು ಮಾಡಿ ರಾತ್ರಿ ಎಲ್ಲ ಒಬ್ಬಟ್ಟು ಮಾಡಿದ್ಲೆ ಇವಾಗ ಮಟನ್ ಸಾರು ಮಾಡಿ ಎಲ್ಲ ಊಟಕ್ಕೆ ಇಕ್ತಾ ಇದ್ದಾಳೆ ಭಾಳ ಖುಷಿ ಆಗ್ತೈತಿ ಇವತ್ತು ಎಲ್ಲಾರನ್ನ ಕರೆದು ಬಿಡು ಅವ್ರನ್ನೆಲ್ಲ ಏನು ಕರೆಯೋದು ಅಂತ ಕೇಳಿ ಸೊಣೆ ಮಾಡ್ತಾರೆ ಇನ್ನೊಬ್ರು ಯಾರನ್ನಾಗಿದ್ರೆ ಇವತ್ತು ಕಲಮ್ಮ ಎಷ್ಟು ನಮ್ಮ ಹೆಣ್ಣು ಹುಡುಗರನ್ನೆಲ್ಲ ಕರೆದೆ ಅಂತ ಜನಕ್ಕೆ ಎಲ್ಲರೂ ಬಂದವ್ರೆ ಅಂತ ಊಟಕ್ಕೆ ಕರೆದು ಎಲ್ಲ ಮಾಡ್ಯಾವ ಬೋಲ್ ಸಂತೋಷ ಆಗುತ್ತೆ ಎಲ್ಲರೂ ಉಣ್ತಾ ಇದ್ದಾರೆ ಹುಡುಗರು ಉಣ್ಬೇಕು ಇನ್ನು ನಾವು ಹುಡುಗರನ್ನ ಕರ್ಕೊಬತ್ತೀವಿ ಆಗಲೇ ಉಂಡಿದ್ವಿ ಊಟ ಮಾಡಕ್ಕೆ ಬಿಡಲ್ಲ ಉಂಡಿದ್ದಾದ್ಮೇಲೆ ಕರ್ಕೊಂಬಂದು ಉಣ್ಣಿಸ್ತಾರೆ ನಮ್ಮ ಸೀತಮ್ಮನ ಮಗಳು ಮನಿಕೊಂಡವಳೆ
ಸ್ನೇಹನೂ ಸಮರ್ಥ ಬಂದು ಆಮೇಲೆ ಉಮ್ತಾರೆ. ದೇಶಮ್ನ ಹುಡುಗರು ಬಿಡಲ್ಲ. ಅಲ್ಲೆಲ್ಲ ಆಡ್ತಿದ್ದಾವೆ, ಅವೇನೇ ಇದೆಲ್ಲ ಜಾಸ್ತಿ ಇಷ್ಟಪಡಲ್ಲ ಹುಡುಗರು, ಬರೀ ಕುರುಕುರಿ ತಿಂಡಿ ಕೇಳ್ತಾ ಕುರ್ಕುರಿ ಅವು ಇವು ಅಂತ. ಇವಾಗ ಬಂದಾಗ ಅಲ್ಲಿ ಆಡ್ತಾ ಇದ್ದಾವೆ, ಊಟ ಮಾಡಿಸ್ತೀವಿ. ಅದು ಇದು ಅನ್ನ ಸಾರು ಉಣ್ಸ್ಯವ್ರೆ, ಸ್ವಲ್ಪ ತಿಳಿ ಬಿಡ್ಕೊಂಡು ಉಣ್ಸ್ಯವ್ರೆ, ಆಮೇಲೆ ಒಂದಿಷ್ಟು ಮುದ್ದೆ ಉಣ್ಸೋದು. ನೋಡ್ತಾ ಇರಿ, ಏನಾರ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಉಳಿದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.